ಹಾಸನ ತಾಲೂಕಿಗೆ ಏನೂ ಆಗಿಲ್ಲ ಕಾಂಗ್ರೆಸ್ ಕಡೆಯಿಂದ. ರೋಡ್ಗಳೆಲ್ಲ ಹಂಗೆ ಇದ್ದಾವೆ. ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ ಫುಟ್ಪಾತ್ ಮೇಲೆ. 2,000 ಹಾಕ್ತೀವಿ ಅಂದಿದ್ದು, ಈಗ 5-6 ತಿಂಗಳಿಂದ ಬಂದಿಲ್ಲ. MP ಕಡೆಯಿಂದ ಹೇಳ್ಸೋದು ಅಂಗಡಿ ಕೊಟ್ಟಿಲ್ಲ, ನಮ್ಮ ಶಿವಲಿಂಗ ಗೌಡ್ರ ಕಡೆಯಿಂದ ಹೇಳ್ಸೋದು ನಮಗೆ ಅಂಗಡಿ ಕೊಟ್ಟಿಲ್ಲ. ಬೆಳಗ್ಗೆ ನೀವು 4 ಗಂಟೆಗೆ ಬಂದರೆ ರೈತರ ಪರಿಸ್ಥಿತಿ ಕೇಳ್ಬಿಟ್ರೆ ಕಣ್ಣಲ್ಲಿ ನೀರು ಬರ್ತವೆ. ಯಾರಿಗೆ ಬೇಕೋ ಅವ್ರಿಗೆ ವ್ಯವಹಾರ ಮಾಡ್ಕೋತಾರೆ. ಅಲ್ಲಿ ಏನು ಹೋರಾಟ ಮಾಡಿದ್ರು ನಡೆಯಲ್ಲ ಅಲ್ಲಿ APMC. ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಬೇಕಾದಷ್ಟು ಹೇಳ್ತಾ ಇರ್ತಾರೆ. ಏನೆಲ್ಲ ನುಡಿದಂತೆ ನಡೆದಿದ್ದಾರೆ, ಏನೆಲ್ಲ ನುಡಿದಂತೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ನೀವು ನಮಗೂ ಹೇಳ್ಕೊಡಿ ಸರ್. ಅವರು ಯಾವುದೇ ಕಾರಣಲ್ಲೂ ನುಡಿದಂತೆ ಮಾತಾಡಿಲ್ಲ. ಹಾಸನದ APMC ಯಾರ್ಡ್ನಲ್ಲಿದ್ದೀವಿ. ಇಲ್ಲಿ ಒಬ್ರು ತರಕಾರಿ ವ್ಯಾಪಾರಿಯನ್ನ ಮಾತಾಡಿಸ್ತಾ ಇದೀವಿ. ಸರ್, ತಮ್ಮ ಹೆಸರು? ನಿಂಗಪ್ಪ ಅಂತ. ನಿಂಗಪ್ಪ ಸರ್, ಈಗ ಸರ್ಕಾರ ಬಂದು 2.5 ವರ್ಷ ಆಯಿತು. ಈ 2.5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದೆ, ಕೊಟ್ಟಿರೋದು ಗ್ಯಾರಂಟಿಗಳು ಏನು ಅನ್ನಿಸ್ತಾ ಇದೆ ನಿಮಗೆ? ಹಾಗೆಯೇ ಈ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ವಾ? ಇನ್ನು ಸಿದ್ದರಾಮಯ್ಯ ಅವರ ಮೇಲೆ ಬಹಳಷ್ಟು ಆರೋಪಗಳಿದೆ, ಅವರ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಇದೆಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ನೀವು ಹೇಳಿ. ನಮ್ಮ ಹಾಸನಕ್ಕೆ 2.5 ವರ್ಷದಿಂದ ಏನು ನಡೀತಾ ಇಲ್ಲ ಹಾಸನದಲ್ಲಿ. ಬಟ್ ಏನಂದರೆ ನಮಗೆ ಇಲ್ಲಿ ಆರಾಮ್ಸಿಲ್ಲಿ ಏನು ಅನುಕೂಲ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ರಾಜಕೀಯ ನಡ್ಕೊಂಡು ನಮಗೆ ಇಲ್ಲಿ ತಾರತಮ್ಯ ಜಾಸ್ತಿ ಆಗಿದೆ. ನಾವು ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡು ಚೆಸ್ ಕಟ್ತಾ ಇದ್ದೀವಿ. ಕೆಲವರಿಗೆ ಅಂಗಡಿಗಳು ದುಡ್ಡು ತಗೊಂಡು ಅಂಗಡಿಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಹಾಸನಕ್ಕೆ ಏನೂ ಆಗಿಲ್ಲ. ಬೇರೆ ಜಿಲ್ಲೆ ನಮಗೆ ಬೇಡ, ಹಾಸನ ತಾಲೂಕಿಗೆ ಏನೂ ಆಗಿಲ್ಲ ಕಾಂಗ್ರೆಸ್ ಕಡೆಯಿಂದ. ಎಲ್ಲ ರೋಡ್ಗಳೆಲ್ಲ ಹಂಗೆ ಇದ್ದಾವೆ. 2,000 ಹಾಕ್ತೀನಿ ಅಂತ ಆಗ್ತಾ ಇಲ್ಲ. ನಮ್ಮ ಮಿಸ್ಸೇಜಿಗೆ 5-6 ತಿಂಗಳಿಂದ ಬಂದಿಲ್ಲ. ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ ಫುಟ್ಪಾತ್ ಮೇಲೆ. ಕಾಂಗ್ರೆಸ್ ಸರ್ಕಾರದಿಂದ ನಮಗೇನು ಅಭಿವೃದ್ಧಿ ಏನೂ ಆಗಿಲ್ಲ. ಸರ್, ಹಾಗಾದ್ರೆ ಈಗ ಆ ಕಡೆ ಎಲ್ಲೋ ನೋಡಿದೆ ಅಂಗಡಿಗಳೆಲ್ಲ ಖಾಲಿ ಇದೆ ಒಂದಷ್ಟು. ಅದು ಯಾರಿಗೂ ಅಲಾಟ್ಮೆಂಟ್ ಆಗಿಲ್ವಾ? ಹಾಗಾದ್ರೆ ಈಗ ನೀವು ಹೇಳ್ತಿದ್ದೀರಿ ಅಂಗಡಿಗಳನ್ನ ಕೊಟ್ಟಿಲ್ಲ, ನಾವು ಫುಟ್ಪಾತಲ್ಲಿ ಮಾಡ್ತಿದ್ವಿ ಅಂತ. ಅಲ್ಲಿ 1-2 ಇದರಲ್ಲಿ ಲೈನಲ್ಲಿ ಅಂಗಡಿಗಳು ಅಲ್ಲಿ ಯಾರು ಇಲ್ದಂಗಿಲ್ಲ, ಖಾಲಿ ಇದೆ. ಅಲಾಟ್ಮೆಂಟ್ ಆಗಿಲ್ವಾ? ಅದು ಖಾಲಿ ಇದೆಯಲ್ಲ, ಅಲ್ಲಿದ್ದದ್ದು ಅಂಗಡಿಗಳೆಲ್ಲ ತೊಗೊಂಡೋಗಿ ಅಲ್ಲಿಗೆ ಹಾಕ್ಸಿದ್ರು. ಎಲ್ಲಿ ಮೇಲ್ಗಡೆ ಹಾಕ್ಸಿದ್ರು. ಈಗ ಇಲ್ಲಿ ಹೊಡೆದು ಕಟ್ತೀವಿ, ಆಮೇಲೆ ಕೊಡ್ತೀವಿ ನಿಮಗೆ ಅಂತ ಅದು ತಾರತಮ್ಯ ಮಾಡ್ಕೊಂಡು ಅವೆರಡು ಖಾಲಿ ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಇಲ್ಲಿ ತೊಂದರೆ ಆಗಿದೆ. ಈಗ ಸದ್ಯಕ್ಕೆ ನೀವು ತರಕಾರಿ ವ್ಯಾಪಾರನ ಮಾಡ್ತಾ ಇರ್ತೀರಿ. ಈಗ ಎಷ್ಟು ವರ್ಷದಿಂದ ಈ ತರಕಾರಿ ವ್ಯಾಪಾರನ ಮಾಡ್ತಿದ್ದೀರಿ? ನಾನು ಇಲ್ಲಿ ಆರಾಮ್ಸಿಗೆ ಬಂದಾಗಿಂದ ಮಾಡ್ತಾ ಇದ್ದೀವಿ. ನಾನು 30 ವರ್ಷ ಆಯಿತು ಹಾಸನಕ್ಕೆ ಬಂದು. ಯಾವಾಗಿಂದ ತರಕಾರಿ ವ್ಯಾಪಾರನೇ. ನಾವಿಲ್ಲಿ ಹಾಸನಕ್ಕೆ ಬಂದು 30 ವರ್ಷದಿಂದ ತರಕಾರಿ ವ್ಯಾಪಾರನೇ. ಮಂಡಿಯಲ್ಲಿ ಕೆಲಸ ಮಾಡ್ತಾಯಿದ್ದು. ಈಗ ಲೈಸೆನ್ಸು ತಗೊಂಡು 2015ರಲ್ಲಿ ಲೈಸೆನ್ಸ್ ಆಗಿರೋದು. ಅವಾಗಿಂದ ಇಲ್ಲೇ ವ್ಯಾಪಾರ ಮಾಡ್ತಾರೆ, ಇದೇ ಜಾಗ. ಈಗ ನಿಮ್ಮ ಹತ್ರಕ್ಕೆ ರೈತರು ಬರ್ತಾರೆ ತರಕಾರಿನ ಕೊಡೋದಕ್ಕೆ ಅಂತ. ಈಗ ನೀವು ರೈತರಾಗಿರೋದ್ರಿಂದ ಅದನ್ನು ನೋಡ್ತಿರ್ತೀರಿ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರ ಅಂದರೆ ಇವತ್ತಿನ ಸ್ಥಿತಿ, ಇವತ್ತಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ರೈತರ ಪರಿಸ್ಥಿತಿ ಹೇಗಿದೆ? ತರಕಾರಿಯ ವ್ಯಾಪಾರಗಳು ಹಾಗೆ ಇಲ್ಲಿನ ವ್ಯವಹಾರಗಳು ಯಾವ ರೀತಿಯಾಗಿ ನಡೀತಾ ಇದೆ? ಅದು ಆಮೇಲೆ ಈಗ ರೈತರಾಗಿ ನಿಮಗೆ ಏನೆಲ್ಲ ಬೆನಿಫಿಟ್ ಅಂದರೆ ಸರ್ಕಾರದಿಂದ ಸಿಗಬೇಕಾಗಿರೋದು ಏನೆಲ್ಲ ಸಿಗ್ತಾ ಇದೆ? ರೈತರಿಗೆ ಮೇನಾಗಿ ಆರಾಮ್ಸಿಲ್ಲಿ ಒಂದು ಜಾಗ ಅಂತ ರೈತರಿಗೆ ಎಲ್ಲೂ ಇಲ್ಲ. ಅವರು ಬಂದು ಇಲ್ಲಿ ಇಟ್ಕೊಳಕ್ಕೆ ಬರ್ತಾರೆ, ನಾವು ಜಗಳ ಆಡಬೇಕು. ಅಲ್ಲಿ ಇಟ್ಕೊಳಕ್ಕೆ ಹೋಗ್ತಾರೆ, ಜಗಳ ಆಡಬೇಕು. ರೈತರಿಗೆ ಅಂತ ಆರಾಮ್ಸಿಲ್ಲಿ ಯಾವುದೂ ಇಲ್ಲ. ಅದು ರೈತರಿಗೆ ಅಂತ ಕಟ್ಬಿಟ್ಟು ಎಲ್ಲ ಮಂಡ್ಯವ್ರಿಗೆ ಕೊಟ್ಟಿದ್ದಾರೆ. ರೈತರಿಗೆ ಏನು ಇಲ್ಲಿ ಅನುಕೂಲ ಇಲ್ಲ APMC ಮಾರ್ಕೆಟಲ್ಲಿ. ಅಂದರೆ ಈಗ ಮಂಡಿ ಬೇರೆ ಇರಬೇಕು ಆ್ಯಂಡ್ ಈಗ ರೈತರಿಗೆ ಅಂತಲೇ ಬೇರೆ ಇರಬೇಕು, ಮಂಡಿಗಳನ್ನು ಬೇರೆ ಕಟ್ಕೊಡ್ಬೇಕು ಅಂತ ಆಕ್ಚುಲಿ ಕಾನೂನಲ್ಲೇ ಒಂದು ಕಡೆ ಇವರೇ ಉಲ್ಲೇಖ ಮಾಡ್ಕೊಂಡಿದ್ರು. ಈಗ ರೈತರಿಗೆ ಮಾರಾಟ ಮಾಡೋದಕ್ಕೆ, ನೇರವಾಗಿ ಮಾರಾಟ ಮಾಡೋದಕ್ಕೆ ಯಾಕೆ ಸರ್ಕಾರ ಇಲ್ಲಿ ಅವಕಾಶನ ಮಾಡಿಕೊಡ್ತಾ ಇಲ್ಲ? ಮಂಡಿ ಅವರಿಗೆ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋದಕ್ಕೆ ಯಾಕೆ ಅವಕಾಶವನ್ನು ಜಾಸ್ತಿ ಮಾಡಿಕೊಟ್ಟಿದ್ದಾರೆ? ಅವರಿಗೆಲ್ಲ ಅಂಗಡಿ ಇದೆ, ರೈತರೆಲ್ಲ ತಗೊಬಂದು ಕಮಿಷನ್ಗೆ ಬಿಡ್ತಾರೆ. ರೈತರಿಗೆ ಇನ್ನು ಬಾಕಿ ರೈತರುಗಳು ಮಾರೋ ಅಂಥವ್ರಿಗೆ ಜಾಗ ಇಲ್ಲ. ಅವ್ರಿಗೆ ಒಂದು ಸ್ಥಳ ಅಂತ ನಿಗದಿ ಇಲ್ಲ. ಅಲ್ಲಿ ಇಟ್ಕೊಂತಾರೆ, ಎಲ್ಲ ಜಗಳ ಆಡಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಾರೆ. ಬೆಳಗ್ಗೆ ನೀವು 4 ಗಂಟೆಗೆ ಬಂದರೆ ರೈತರ ಹತ್ರ ಬಂದರೆ ರೈತರ ಪರಿಸ್ಥಿತಿ ಕೇಳ್ಬಿಟ್ರೆ ಕಣ್ಣಲ್ಲಿ ನೀರು ಬರ್ತವೆ. ನಮ್ಮ ಹಾಸನ ಜಿಲ್ಲೆ ರೈತರು ರಚ್ಚಿಗೆ ಎದ್ದೇಳಲ್ಲ, ಒಳ್ಳೆ ಜನ. ಬಟ್ ಹಂಗಾಗಿ ಅದನ್ನ ಎನ್ಕ್ಯಾಸ್ ಮಾಡ್ಕೊತಾ ಇದಾರೆ ಅಷ್ಟೇ. ನೀವು ಹೇಳ್ತಿದ್ದೀರಿ ಸರ್, ಈಗ ಬೆಳಿಗ್ಗೆ 4 ಗಂಟೆಗೆ ಬರಬೇಕಾಗಿತ್ತು, ಆವಾಗ ನಿಮಗೆ ರೈತರ ಪರಿಸ್ಥಿತಿ ಗೊತ್ತಾಗ್ತಿತ್ತು ಅಂತ. ಹೌದು, ಖಂಡಿತ. ನಾವು ಬರೋದಕ್ಕೆ ಇಲ್ಲಿಗೆ ಬೆಳಿಗ್ಗೆ ಹೊರಟಿದ್ರಿಂದ, ಈಗ ನಾವು ಬೆಳಿಗ್ಗೆ ಹೊರಟಿದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ಈಗ ನೀವು ಇಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ದೀರಿ, ಈಗ ನೀವು ರೈತರೇ ಆಯ್ತಾ? ಕೊನೆಗೆ ಇಲ್ಲಿರ್ತಕ್ಕಂಥ ಎಷ್ಟೋ ತರಕಾರಿಗಳು ಉಳ್ಕೊಳ್ಳುತ್ತೆ. ಈಗ ನೀವು ಇಲ್ಲಿ ಕುತ್ಕೊಂಡು ಒಂದಷ್ಟು ಸೆಸ್ಸನ್ನ ಕಟ್ತಿರ್ತೀರಿ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈ ಸೆಸ್ಸನ್ನ ಕಟ್ಟುವಾಗ ನಾನು ಕೇಳ್ತಿರೋದು, ಈ ಸೆಸ್ಸನ್ನ ಕೊಟ್ಟ ಮೇಲೆ ಈ ತರಕಾರಿ ಉಳ್ಕೊಳ್ಳುತ್ತಲ್ಲ, ಈ ತರಕಾರಿನ ಏನ್ ಮಾಡ್ತೀರಿ? ಬಿಸಿಲು ಒಣಗಿಸ್ತೀವಿ, ಇಲ್ಲೇ ಇಟ್ಟು ಹೋಗ್ತೀವಿ. ಇಲ್ಲೇ ಬಿದ್ದಿರುತ್ತೆ, ಕಟ್ಬಿಟ್ಟು ಹೋಗಿರ್ತೀವಿ. ಅಂದ್ರೆ ವೇಸ್ಟ್ ಅದು. ಇನ್ನೇ ಬೆಳಗ್ಗೆ ಚೆನ್ನಾಗಿದ್ರೆ ಮಾರ್ತೀವಲ್ಲ, ಎಸಿತೀವಿ.
ಈಗ ಅದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಹಾಗಾದ್ರೆ ಬಂದ್ರೆ ನೋಡಿ ಸರ್, ಈಗ ಹಿಂಗಿದೆ ತರಕಾರಿ, ಬೆಳಗ್ಗೆ ಇದೇ ತರ ಇದ್ರೆ ಪರವಾಗಿಲ್ಲ ಮಾರ್ತೀವಿ, ಇಲ್ಲ ಅಂದ್ರೆ ವೇಸ್ಟ್ ವೇಸ್ಟ್ 30-40% ವೇಸ್ಟ್ ಆಗೋಗುತ್ತೆ. ಇದನ್ನ ನಮಗೆ ಕೇಳೋರು ಯಾರು ಬಂದಿಲ್ಲ ಸರ್, MLA MP ಯಾರು ಬಂದಿಲ್ಲ. ಈಗ ಎಲೆಕ್ಷನ್ ಬರುತ್ತೆ, ಈಗ ಕೌನ್ಸಿಲ್ ಎಲೆಕ್ಷನ್ ಅವಾಗ ಬರ್ತಾರೆ, ಅವರೇ ಬರಲ್ಲ. ಆರಾಮ್ಸಿ ಇರೋ, ನೀವು ಯಾಕೆ ಹಿಂಗಿದ್ದೀರಾ, ಯಾಕೆ ಮಾಡ್ತೀರಾ, ನಿಮ್ಗೆ ಏನು ಕೊಟ್ಟಿಲ್ವಾ ಅಂತ. ಇದು 1 ವರ್ಷ ಆಗ ಬಂತು, ಖಾಲಿ ಬಿದ್ದು ಬೀಗ ಹಾಕೊಂಡು ಹೋಗಿದ್ದಾರೆ. ಖಾಲಿ ಇಲ್ಲ, ಪಕ್ಕದ ಇದೊಂದು ಮಾತ್ರ, ಇದೊಂದು ಖಾಲಿ ಬಿದ್ದೋಗಿದೆ. ಇದು ಕೇಳೋರು ಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ ಯಾರಿಗೂ. 1 ವರ್ಷದಿಂದ ಖಾಲಿ ಬಿದ್ದಿದೆ. ಆ ಕಡೆದೆಲ್ಲ ಕೊಟ್ಟಿದ್ದಾರೆ, ದುಡ್ಡಿಗೋಸ್ಕರ ಕೊಟ್ಟಿರೋದು, ಫ್ರೀ ಆಗಿ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಓಕೆ, ಈಗ ಇಲ್ಲಿ ಬಾಡಿಗೆನ ತಗೊಳ್ತಾರೆ, ಅದಕ್ಕೆ ಆದ್ರೂ ಯಾರಿಗೂ ಅಲಾಟ್ಮೆಂಟ್ ಮಾಡ್ತಿಲ್ಲ, ಅದು ಖಾಲಿ ಬಿದ್ದಿದೆ. ಯಾತಕ್ಕಾಗಿ ಕೊಡ್ತಿಲ್ಲ? ಇಲ್ಲಿ RMC ಆಗ್ಲಿ, ಇಲ್ಲಿ ಇರ್ತಕ್ಕಂಥ MLA ಅದ್ರ ಬಗ್ಗೆ ಗಮನ ಹರಿಸಿಲ್ವಾ? ಇಲ್ಲ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಅದು ಹರಾಜಾಗುತ್ತೆ ಅಂತ. ಅಂದ್ರೆ ಹರಾಜು ಪ್ರಕ್ರಿಯೆ ಮೂಲಕ ಕೊಡೋದು ಅದು ಅಲ್ಲ, ಎಲ್ಲವೂ ಹರಾಜು ಪ್ರಕ್ರಿಯೆ ನಡೆಯುತ್ತಾ? ಎಲ್ಲವೂ ಹರಾಜು ಮೂಲಕ ಆಗಿಲ್ಲ, ಬರೀ ಕಾರ್ನರ್ ಮಾತ್ರ ಹರಾಜು ಪ್ರಕ್ರಿಯೆ ಮಾಡ್ತಾರೆ. ಅಗ್ರಿಮೆಂಟ್ ತಗೊಂಡಿದ್ದಾರೆ, ಇನ್ನೊಬ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ. ನಮ್ದು 23 ಪಾಯಿಂಟ್ ಬಂದಿದೆ, 23.5 ನಮಗೆ ಅಂಗಡಿ ಸಿಕ್ಕಿಲ್ಲ. 18 ಪಾಯಿಂಟ್ ಬಂದವ್ರಿಗೆ ಅಂಗಡಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಹೇಳಕ್ ಹೋಗಲ್ಲ, 18 ಪಾಯಿಂಟ್ ಇರೋರ್ಗೆ ಅಂಗಡಿ ಕೊಟ್ಟಿದ್ದಾರೆ. ಅಂದ್ರೆ ಬಡವರಿಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಬಡವರಿಗಿಲ್ಲ, ಬಡವರಿಗಿಂತ ಮೇಲ್ ದರ್ಜೆಯಲ್ಲಿ ಅಂದ್ರೆ ಮೇಲೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಎಲ್ಲ ಕೊಟ್ಟು ಅವರು ಬೇರೆಯವರಿಗೆ ಬಾಡಿಗೆಗಳನ್ನ ಕೊಟ್ಕೊಂಡು ಹೋಗಿದ್ದಾರೆ. ಆದ್ರೆ ಅದನ್ನ ಕೇಳೋರು ಕೂಡ ಇಲ್ಲ. ಈಗ MLA ಆಗಿರ್ತಕ್ಕಂಥ ಸ್ವರೂಪ್ ಇದ್ದಾರೆ, ಆ ಸ್ವರೂಪ್ ಅವ್ರಿಗೆ ನೀವು ಈ ದೂರನ್ನ ಕೊಟ್ಟಿಲ್ವಾ? ಈಗ ಸರ್ಕಾರ ಅಲ್ಲಿ ಬೇರೆ ಇದೆ ಅನ್ಕೊಳ್ಳೋಣ, ಇಲ್ಲಿ ಸ್ವರೂಪ್ ಅವರು MLA ಆಗಿದ್ದಾರೆ, ಅವರು ಕೇಳಿಲ್ವಾ? ಸ್ವರೂಪ್ ಅವರಿಗೆ ಆರಾಮ್ಸಿಲ್ಲಿ ಬೆಲೆ ಕೊಟ್ಟಿರೋದು ನಮಗೆ ಗೊತ್ತಿಲ್ಲ. ನಾವು ಸ್ವರೂಪ್ ಅವ್ರ ಹೆಸರು ಹೇಳಿಲ್ಲ. ನಾವು MP ಕಡೆಯಿಂದ ಹೇಳಿಸೋದು ನಮಗೆ ಒಂದು ಅಂಗಡಿ ಬೇಕು ಅಂತ. MP ಹೇಳೋರು ನಮಗೆ ಅಂಗಡಿ ಕೊಟ್ಟಿಲ್ಲ ಸರ್. MP ಕಡೆಯಿಂದ ಹೇಳ್ಸೋದು ಅಂಗಡಿ ಕೊಟ್ಟಿಲ್ಲ. ನಮ್ಮ ಶಿವಲಿಂಗ ಗೌಡ್ರ ಕಡೆಯಿಂದ ಹೇಳ್ಸೋದು ನಮಗೆ ಅಂಗಡಿ ಕೊಟ್ಟಿಲ್ಲ. ರಾಜಕೀಯದವರಿಗೆ ಆರಾಮ್ಸಿಲಿ ಬೆಲೆ ಇಲ್ಲ. ಈಗ RMC ಯಲ್ಲಿ ಬೆಲೆ ಇಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂಗಡಿಗಳನ್ನ, ಸರಿ. ಆದರೆ ನಿಮಗೆ ಅಂಗಡಿಯನ್ನ ಕೊಟ್ಟಿಲ್ಲ ಅನ್ನೋದ್ರ ಜೊತೆಗೆ ಈಗ ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಏನೇನೋ ಕೊಟ್ಟಿದ್ದೀವಿ, ನೋಡಿದಂತೆ ನಡೆದಿದ್ದೀವಿ, ಇನ್ನೇನೋ ಮಾಡಿದ್ದೀವಿ ಅಂತ ಅವರೇ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ? ನಮಗೆ ಗ್ಯಾರಂಟಿ ಬಗ್ಗೆ ಗೊತ್ತಿಲ್ಲ. ನಮಗೆ ಗ್ಯಾರಂಟಿ ನಾವು ಉಪಯೋಗಿಸ್ತಾನೂ ಇಲ್ಲ. ನಮ್ಮ ಮನೆಯವರು ಇವತ್ತು ಒಂದು ದಿವಸ 2,000 ಬಸ್ಸಲ್ಲಿ ಹೋಗಿರೋದು. ಅದ್ರ ನಾವು ಕೇಳಲ್ಲ. 2,000 ಹಾಕ್ತೀವಿ ಅಂದಿದ್ದು, ಈಗ 5-6 ತಿಂಗಳಿಂದ ಬಂದಿಲ್ಲ. ಅಕ್ಕಿ ಮಾತ್ರ ನಿಯತ್ತಾಗ 10 kg ಬರ್ತಾ ಇದೆ, ಅಷ್ಟೇ ಬರ್ತಾ ಇರೋದು. ಈಗ ಕರೆಂಟ್ ಫ್ರೀ ಕೊಡ್ತೀನಿ ಅಂದಿದ್ರಲ್ಲ, ಅದು ಫ್ರೀ ಬರ್ತಿಲ್ವಾ? ಕರೆಂಟ್ ಫ್ರೀ ಬರ್ತಾ ಇದೆ, ಬಟ್ 200, 300, 150 ಎಕ್ಸ್ಟ್ರಾ ಬರ್ತಾ ಇದೆ. ಅಂದ್ರೆ ಕರೆಂಟ್ ಫ್ರೀ ಕೊಟ್ರು 200, 300 ಎಕ್ಸ್ಟ್ರಾನೇ ಬರ್ತಾ ಇದೆ. ಹಾಗಾದ್ರೆ ಫಸ್ಟ್ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು? ಫಸ್ಟ್ ನಮ್ದು 200 ಚಿಲ್ಲರೆ 300 ಬರ್ತಾ ಇತ್ತು. ಈಗ 130, 120, 110, 115 ಬರ್ತಾ ಇದೆ. ಅಂದ್ರೆ ಫಸ್ಟು ಬರ್ತಿತ್ತು, ಇವಾಗ್ಲೂ ಬರ್ತಿದೆ. ಒಟ್ಟಿನಲ್ಲಿ ಅವಾಗ ಬರ್ತಿದ್ದು ಇವಾಗ ಫ್ರೀ ಆದ್ರೂ ಒಂದು 20 ರೂಪಾಯಿ, 30 ರೂಪಾಯಿ, 70 ರೂಪಾಯಿ ಕಡಿಮೆ ಆಗಿದೆ, ಅಷ್ಟೇ ಕಮ್ಮಿ ಆಗಿರೋದು. ಓಕೆ, ಸರಿ ಸರ್, ಧನ್ಯವಾದಗಳು. ಹಾಗೇನೆ ನಿಮ್ಮ ತರಕಾರಿಗಳನ್ನ ಆದಷ್ಟು ಬೇಗ ಮಾರ್ಕೊಂಡು ಬೇಗ ಮನೆಗೆ ಹೋಗಿ. ಆಗೋಯ್ತು, ಜನ ಬರಲ್ಲ ಇನ್ನ. 10 ಗಂಟೆ ಮೇಲೆ ಜನ ಬರಲ್ಲ, ಆಗೋಯ್ತು. 10 ಗಂಟೆ ಕ್ಲೋಸ್. ಕೆಲವೊಂದು ಅಂಗಡಿಗಳೆಲ್ಲ ಖಾಲಿ ಬಿದ್ದಿದೆ, ಕೆಲವೊಂದನ್ನು ಕೊಟ್ಟಿಲ್ಲ. ಇದೆಲ್ಲ ಏನಕ್ಕೆ ನಡೀತಾ ಇದೆ ಇಲ್ಲಿ? ಇಲ್ಲಿ ಬಾಡಿಗೆ ಮಾಡಿರೋದು ತಪ್ಪು. ಈ APMC ಬಾಡಿಗೆ ಮಾಡಿದ್ದಾರೆ, ಇಲ್ಲದೆಲ್ಲ 5,000 ರೂಪಾಯಿ ಬಾಡಿಗೆ. ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಏನು ವ್ಯಾಪಾರಗಳಿಗೆ ತೊಂದರೆ ಆಯಿತು ಎಲ್ಲರಿಗೂ. ಈ ಥರ ಮಾಡಿ ವ್ಯಾಪಾರಗಳಿಗೆ ಎಲ್ಲರಿಗೂ ಬಾಡಿಗೆ ಕಟ್ಟೋರು ಬಾಡಿಗೆ ಕಟ್ತಿದ್ದಾರೆ, ಇಲ್ಲ ಬಾಡಿಗೆ ಇಲ್ದವರು ಪುಕ್ಸಟೆ ವ್ಯಾಪಾರ ಮಾಡ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ. ಇದೆಲ್ಲ ತೊಂದರೆ ಆಗಿದೆ. ಈ ಥರ ಎಲ್ಲರಿಗೂ ತೊಂದರೆ ಆಗಿ ಇಲ್ಲಿ 50 ಜನ ಇದ್ದರು, 100 ಜನ 150 ಜನ ಪುಕ್ಸಟೆ ವ್ಯಾಪಾರ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಆಗಿದೆ ವ್ಯವಹಾರಗಳಿಗೆಲ್ಲ APMC. ಈಗ ಈ APMC ಯಾರ್ಡಲ್ಲಿ ಇದು ಈಗ ಅಂಗಡಿ ಇದೆಯಲ್ಲ, ಇದು ನಿಮ್ಮ ಹೆಸರಿಗೇನೆ ಸ್ಯಾಂಕ್ಷನ್ ಆಗಿದೆ ಲೈಸೆನ್ಸ್? ನಮ್ಮ ಹೆಸರಿಗೆ ಲೈಸೆನ್ಸ್ ಆಗಿದೆ, ನಮ್ಮ ಹೆಸರಿಗೆ ಸ್ಯಾಂಕ್ಷನ್ ಆಗಿದೆ. ಈಗ ಇಲ್ಲಿ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪ ಏನಂದ್ರೆ, ಇಲ್ಲಿ ಕೆಲವರಿಗೆ 18 ಪಾಯಿಂಟ್ ಬಂದವರಿಗೆ ಅಂಗಡಿಗಳ ಅಲಾಟ್ಮೆಂಟ್ ಆಗಿದೆ, 23, 24 ಬಂದಿರೋರಿಗೆ ಅಂಗಡಿಗಳಿಲ್ಲ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದು. ಆಮೇಲೆ ಇನ್ನು ಕೆಲವೊಂದು ಅಂಗಡಿಗಳನ್ನ ಬೇರೆಯವರ ಹೆಸರಿಗೆ ಮಾಡಿದ್ದಾರೆ, ದುಡ್ಡಿರೋರ ಹೆಸರಿಗೆ, ಅವರು ಬಾಡಿಗೆಗೆ ಕೊಟ್ಟು ಹೋಗಿದ್ದಾರೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ನಿಜ. ಬಾಡಿಗೆ ಕೊಟ್ಕೊಂಡು ಬೇರೆಯವರಿಗೆ, ಅವ್ರಿಗೆ ಯಾರು ವ್ಯಾಪಾರ ಮಾಡದೇ ಇದ್ದವರಿಗೆಲ್ಲವ ಬಾಡಿಗೆ ಕೊಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅಂಥವು 100ಕ್ಕೆ 99% ಅದು ನಿಜ ಆಗಿದೆ. ವ್ಯಾಪಾರ ಮಾಡ್ತಾ ಇಲ್ಲ, ಅವರು ಬಾಡಿಗೆ ಕೊಟ್ಕೊಂಡು ಅವರು ತಿಂಗಳ ಬಾಡಿಗೆ ತಗೊಂಡು ಹೋಗ್ತಿದ್ದಾರೆ. ಇವು ಬೇರೆಯವರೆಲ್ಲ ವ್ಯಾಪಾರ ಮಾಡೋರಂಥವ್ರು ಬಾಡಿಗೆ ಕೊಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಆ ಥರ ಅಲರ್ಟ್ ಮಾಡ್ಕೊಂಡು ಸುಮ್ಮನೆ ಅವ್ರು ವ್ಯಾಪಾರಸ್ಥರೇ ಅಲ್ಲ, ವ್ಯಾಪಾರಸ್ಥರ ಅಲ್ದೋದ್ರು ಬಾಡಿಗೆ ಅವ್ರಿಗೆ ಅಲರ್ಟ್ ಮಾಡಿದ್ದಾರೆ. ಅಂಗಡಿಗಳಲ್ಲೂ ಅವ್ರಿಗೆ ಅಲರ್ಟ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಎಲ್ಲರಿಗೂ. ಆ ಥರ ಮಾಡಿದ್ದಾರೆ. ಹಾಗಾದ್ರೆ ಈಗ ರೈತರ ಪರಿಸ್ಥಿತಿಯನ್ನ ಕೇಳಬೇಕಾಗಿರ್ತಕ್ಕಂಥ APMC ಅಧಿಕಾರಿಗಳು, ಸೆಕ್ರೆಟರಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ?
ಅವ್ರ ಅಳ್ತಿಗೆ ಅವ್ರು ಏನು ವ್ಯವಹಾರ ಮಾಡ್ತಿಲ್ಲ. ಬರ್ತಾರೆ ಯಾವಾಗಲೂ ಒಂದ್ಸರಿ ಬರ್ತಾರೆ, ಕೇಳ್ತಾರೆ, ಹೋಯ್ತಾರೆ ಮನೆಗೆ ಅಷ್ಟೇ. ಯಾವಾಗಲೂ ಒಂದ್ಸರಿ ಕಂಡೀಷನ್ ಮಾಡಿಬಿಟ್ಟು ವ್ಯವಹಾರ ಮಾಡ್ತಾರೆ. ಬಾಡಿಗೆ ಕಟ್ತಾರೆ, ಬೀಗ ಹಾಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಹೋಯ್ತಾರೆ ಅಷ್ಟೇ ಕೆಲಸ. ಈಗ ಇದನ್ನ ಇಲ್ಲಿನ MLA ಸ್ವರೂಪ್ ಅವ್ರಿಗೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿನ MP ಅವ್ರಿಗಾಗಿರ್ಬೋದು, ಇದನ್ನ ಯಾರಾದ್ರೂ ತಿಳಿಸುವಂತ ಕೆಲಸನ ಮಾಡಿದೀರಾ? ಯಾರು ತಿಳಿಸಿದ್ರು ಯಾರು MLA ಬಂದಿಲ್ಲ ಇಲ್ಲಿಗೆ, ಯಾರು MP ಬಂದಿಲ್ಲ, ಯಾರು ಕಾಲು ಇಟ್ಟಿಲ್ಲ ಇಲ್ಲಿಗೆ. APMC ಅವ್ರ ಹೇಳ್ತಿಗೆ ಅವ್ರು ಕೆಲಸ ಮಾಡ್ಕೊಂಡು ಅಲ್ಲಿದ್ದಾರೆ. ಯಾವ MLA ಅಲ್ಲ, ಯಾವ MP ಅಲ್ಲ, ಯಾರೂ ಬಂದಿಲ್ಲ ಇಲ್ಲಿ. ಒಟ್ಟಿನಲ್ಲಿ ಯಾರಾದ್ರೂ ರೈತರ ಕಷ್ಟ ಅಂತೂ ಕೇಳ್ತಿಲ್ಲ. MLA ಯಾರಾದ್ರೂ ಆಗ್ಲಿ, MP ಯಾರಾದ್ರೂ ಆಗ್ಲಿ, ಅವ್ರಿಗೆ ರೈತರ ಕಷ್ಟ ಬೇಕಾಗಿಲ್ಲ. ಅವರಿಗೆ ಓಟ್ ಬೇಕಾದಾಗ ಏನೇನು ಬೇಕೋ ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ APMC ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಅಂಗಡಿಗಳು ಖಾಲಿ ಬಿದ್ದಿದ್ರು ಕೂಡ ರೈತರಿಗೆ ಕೊಡ್ತಿಲ್ಲ. ಬಹಳಷ್ಟು ಜನ ರೈತರಿಗೆ ಈಗ ಏನು ಅಲಾಟ್ಮೆಂಟ್ ಆಗಿರೋದನ್ನು ಕೂಡ ಕೊಟ್ಟಿಲ್ಲ. ಅಲಾಟ್ಮೆಂಟ್ ಅಂದ್ರೆ ಮೀನ್ಸ್ ಅವರಿಗೆ ಲೈಸೆನ್ಸ್ ತಗೊಂಡಿದ್ದಾರೆ, ಅವರು ಎಲ್ಲದನ್ನು ಅಪ್ಲಿಕೇಶನ್ ಹಾಕಿ, ಅವ್ರಿಗೂ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಈಗ ಇಲ್ಲಿ ಇದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಿಲ್ಲ, ಜೊತೆಗೆ ಯಾಕೆ ಯಾರು ಒಗ್ಗಟ್ಟಾಗಿ ನಿಂತ್ಕೊಂಡು ಹೋರಾಟ ಮಾಡಕ್ ಹೊರಟಿಲ್ಲ? ನಾವುಗಳು ಏನು ಹೊರಟಿಲ್ಲ ಅಂದ್ರೆ ಅವ್ರು ಎಲ್ಲಿ ಸಮಥಿಂಗ್ ಮಾಡ್ಕೊಳ್ತಾರೆ, ವ್ಯವಹಾರಗಳು ಯಾರಿಗೆ ಬೇಕೋ ಅವ್ರಿಗೆ ವ್ಯವಹಾರ ಮಾಡ್ಕೊತಾರೆ. ಅಲ್ಲಿ ಏನು ಹೋರಾಟ ಮಾಡಿದ್ರು ನಡೆಯಲ್ಲ ಅಲ್ಲಿ APMCಲಿ. ಅದೇ ಥರ ವ್ಯವಹಾರಗಳು ಇಲ್ಲಿ ಏನಿಲ್ಲ ಹೇಳಿಲ್ವಾ, ಯಾರು ಇಷ್ಟೊಂದು 100 ಅಂಗಡಿಗಳಿದ್ದಾವೆ, ಅದರಲ್ಲಿ 50 ಜನ ಸ್ವಂತ ಲೈಸೆನ್ಸ್ ಮಾಡ್ಕೊಂಡು ಅಂಗಡಿ ಮಾಡಿದ್ರೆ, ಇನ್ನು 50 ಜನ ಬಾಡಿಗೆ ಕೊಟ್ಕೊಂಡು ವ್ಯವಹಾರ ಮಾಡ್ಕೊ ಹೋಗ್ತಿದ್ದಾರೆ. ಇಲ್ಲಿ ಆ ಥರ ವ್ಯವಹಾರ ನಡೀತಿರೋದು APMCಲಿ. ಇಲ್ಲಿ ಆ ಯಾರಿಗೂ ಬಾಡಿಗೆ ಕೊಡೋಂಗಿಲ್ಲ. ವ್ಯವಹಾರ ಯಾರಿಗೆ ಮಾಡ್ತಾರೆ ಅವ್ರಿಗೆ ಅಲರ್ಟ್ ಮಾಡ್ಕೊಂಡು ವ್ಯವಹಾರ ಮಾಡಬೇಕು ಅಂತ ರೂಲ್ಸ್ ಇರೋದು ಇಲ್ಲಿ. ಅಂದ್ರೆ ದುಡ್ಡಿನ ಮೇಲೆ ಎಲ್ಲ ನಿಂತಿದೆ ಇಲ್ಲಿ ಯಾವ ಸರ್ಕಾರನೂ ನಡೆಯಲ್ಲ, ಇಲ್ಲಿ ಯಾವ MLA ಕತೆ ನಡೆಯಲ್ಲ, ಯಾವ MP ನಡೀತಿಲ್ಲ. ಟೋಟಲ್ ಆಗಿ ದುಡ್ಡನ್ನ ಕೊಟ್ರೆ ಅಲ್ಲಿ ಯಾರೋ ಇರೋ ಸೆಕ್ರೆಟರಿನೋ ಇನ್ನೊಬ್ಬನೋ ಬರ್ತಾನೆ, ಇಲ್ಲಿ ಕೊಡ್ತಾನೆ ಅಂಗಡಿನ, ಇಲ್ಲ ಅಂತಂದ್ರೆ ಇಲ್ಲ. ಇದರಲ್ಲಿ ಅರ್ಧದಷ್ಟು ಅಂಗಡಿಗಳು ಬೇರೆ ಯಾರಿಗೋ ಹೋಗ್ತಾ ಇದೆ. ಅಂದ್ರೆ ಬೇರೆ ಯಾರಿಗೋ ಅಂತಂದ್ರೆ ಇಲ್ಲಿ ಯಾರು ರೈತನೇ ಅಲ್ಲ, ಅವನಿಗೆ ಅರ್ಧದಷ್ಟು ಅಂಗಡಿಗಳನ್ನ ದುಡ್ಡಿಗಾಗಿ ಕೊಟ್ಕೊಂಡಿದ್ದಾರೆ, ಅವರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ. ಇಷ್ಟು ನಡೀತಾ ಇದೆ ಇಲ್ಲಿ. ಹಾಗಾದ್ರೆ ಇವಾಗ ಇಲ್ಲಿ ರೈತರ ಕಷ್ಟವನ್ನ ಕೇಳಬೇಕಾಗಿರೋದು ಇದೇ APMC 2 ಇರೋರು, ಅಂದ್ರೆ ಅಲ್ಲಿನ ಸೆಕ್ರೆಟರಿನೋ ಇನ್ನು ಅಧಿಕಾರಿಗಳು ಯಾರಿದ್ದಾರೆ ಇವರು ಯಾಕೆ ಯಾರ ಕಷ್ಟನೂ ಕೇಳ್ತಾ ಇಲ್ಲ? ಯಾರ ಕಷ್ಟನೂ ಕೇಳ್ತಾ ಇಲ್ಲ, ಅವ್ರವ್ರದ್ದು ವ್ಯವಹಾರ ಅಷ್ಟೇ. ಒಂದು ಸರಿ ವರ್ಷಕ್ಕೂ ಯಾವ್ದಾದ್ರು ಒಂದ್ಸರಿ ಬರ್ತಾರೆ, ಕೇಳ್ತಾರೆ, ಹೋಯ್ತಾರೆ, ಅಷ್ಟೇ ಕೆಲಸ. ಇಲ್ಲಿ ಯಾರ ಕಷ್ಟನೂ ಯಾವ MLA ಅಲ್ಲ, ಯಾರು APMC ಅಲ್ಲ, ಯಾರು ಕಷ್ಟ ಕೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಈಗ ಇದು ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥದ್ದು APMC 2. ಇಲ್ಲಿ ಈಗ ಇಷ್ಟು ಅಂಗಡಿಗೆ 5,500 ಏನೋ ಬಾಡಿಗೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜನರೆಲ್ಲ. ಇಷ್ಟಕ್ಕೆ 5,500 ಕೊಡೋದಿಕ್ಕೆ ರೈತರಾದವರ ಕೈಲಿ ಆಗ್ತಾ ಇದೆಯಾ, ಇಲ್ಲ ವ್ಯಾಪಾರಸ್ಥರ ಕೈಲಿ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇಷ್ಟಲ್ಲ ತಿಂಗಳ ಬಾಡಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಆ ಥರ ತೊಂದರೆ ಆಗಿದೆ. ವ್ಯವಹಾರಗಳು ನಡೀತಾ ಇಲ್ಲ. 50 ಅಂಗಡಿ ಇದ್ದಾವೋ 200 ಅಂಗಡಿಗಳು ಆಗಿದ್ದಾವೆ. ಎಲ್ಲ ಬರೀ ಈ ಥರ ಬಾಡಿಗೆ ಕೊಟ್ಕೊಂಡು ಯಾರು ಬಂದು ವ್ಯಾಪಾರ ಮಾಡ್ಕೊಂಡು, ಲೈಸೆನ್ಸ್ ಇದ್ದರು ತೊಂದರೆ ಕೊಡ್ತಾವ್ರೆ, ಲೈಸೆನ್ಸ್ ಇದ್ದರು ವ್ಯಾಪಾರಕ್ಕೆ ಮಾಡ್ಕೊತಾರೆ, ಲೈಸೆನ್ಸ್ ಇಲ್ದವರು ಬೀದಿ ಮೇಲೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ತೊಂದರೆ ಆಗಿದೆ ಎಲ್ಲರಿಗೂ. ಅಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರ ಸದ್ಯಕ್ಕೆ 2.5 ವರ್ಷದಿಂದ ಇದೆ. ಈಗ MP ಕೂಡ ಈಗ ಅದೇ ಸರ್ಕಾರದವರು ಆಗಿದ್ದಾರೆ, ಅಂದ್ರೆ ಅದೇ ಕಾಂಗ್ರೆಸ್ ಪಕ್ಷದವರಾಗಿದ್ದಾರೆ. ಈಗ ನೀವು ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಆಡಳಿತವನ್ನ 2.5 ವರ್ಷದಿಂದ ನಡೆಸ್ತಾ ಇದೆ. ಆ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಿದ್ದರಾಮಯ್ಯ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅಂತಿಲ್ಲ. ಹಾಸನದೊಳಗೆ ಯಾವ ಸರ್ಕಾರವೂ ಏನು ಮಾಡ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ, ಹಾಸನಕ್ಕೆ ಇದ್ರೂ ಪ್ರಾಫಿಟ್ ಆಗಲಿ ಯಾವ ವ್ಯವಹಾರನೂ ಮಾಡ್ತಾ ಇಲ್ಲ. ಹಾಸನದಲ್ಲಿ ಯಾವ ಸರ್ಕಾರವೇ ಇಂಪ್ರೂವ್ ಮಾಡ್ತಾ ಇಲ್ಲ ಅಂತ ನಾವು ಗಡ್ಡಗೋಸವಾಗಿ ಹೇಳ್ತಾ ಇದ್ದೀವಿ. ಓಕೆ ಸರ್, ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಬೇಕಾದಷ್ಟು ಹೇಳ್ತಾ ಇರ್ತಾರೆ. ಅದನ್ನ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಏನೆಲ್ಲ ನುಡಿದಂತೆ ನಡೆದಿದ್ದಾರೆ, ಏನೆಲ್ಲ ನುಡಿದಂತೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ನೀವು ನಮಗೂ ಹೇಳ್ಕೊಡಿ ಸರ್. ಅವರು ಯಾವುದೇ ಕಾರಣಲ್ಲೂ ನುಡಿದಂತೆ ಮಾತಾಡಿಲ್ಲ. ಮಾಡಿದ್ರೆ 50% ಮಾಡಿದ್ದಾರೆ, 50% ಮಾಡಿಲ್ಲ. ಅಂದ್ರೆ ಈಗ ಯಾರಿಗೋ ಕೊಡೋದಿಕ್ಕಾಗಿ ಒಂದಷ್ಟು ಅಂಗಡಿಗಳನ್ನ ಎಕ್ಸ್ಟ್ರಾ ಹುಟ್ಟಾಕಿದ್ದಾರೋ ಇಲ್ಲ ಇನ್ನೇನೋ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಧದಷ್ಟು ಅಂಗಡಿಗಳು ರೈತರಿಗಾದ್ರೆ ಇನ್ನು ಅರ್ಧದಷ್ಟು ಅಂಗಡಿಗಳು ಬೇರೆಯವರಿಗೆ ಇಲ್ಲಿ ವ್ಯಾಪಾರ ಆಗಿ ಹೋಗಿದೆ. ಅದನ್ನು ಅವರು ಬಾಡಿಗೆ ಕೊಟ್ಕೊಂಡು ಬೇರೆಯವರಿಗೆ ಅಡ್ಡಾಡ್ತಾ ಇದ್ದಾರೆ. ಇದು ಹಾಸನದ APMC ಮಾರುಕಟ್ಟೆಯ ಕತೆ. ಇದನ್ನ ಕೇಳೋದಕ್ಕೆ ಯಾವ ಸರ್ಕಾರನೂ ಇಲ್ಲ, ಯಾವ MP ಇಲ್ಲ, ಯಾವ MLA ಇಲ್ಲ. ಇದು ಇಲ್ಲಿನ ಕತೆ. ಹೇಳೋದಕ್ಕೆ ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರೋದಲ್ಲ. ರೈತರು, ಬಡವರ ಕಷ್ಟನ ಕೇಳೋರು ಯಾರೋ ಸದ್ಯಕ್ಕಿಲ್ಲ.